ಫಿಶ್ ಇದೆ ಅಂತ. ಹೋಟೆಲ್ ಯಾವ ತರ ಇದೆ, ಮಂಗಳೂರಿಂದ ಸುಮಾರು ದೂರ ಬಂದಿದ್ದೀವಿ ಟ್ರೈನಲ್ಲಿ. ಸ್ಪೆಷಲಿ ಈ ಹೋಟೆಲ್ಗೋಸ್ಕರ ಬಂದಿದ್ದೀವಿ. ಹೋಟೆಲ್ ಹೆಸರು ಅಪೂರ್ವ ಅಂತ. ನಾವು ಬಂದಿರೋ ಜಾಗ ಅಂಕೋಲ ಮಾರ್ಕೆಟಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಬಿಸಿಯೆಸ್ಟ್ ರೋಡ್ ಇದು. ನಾವು ಬಂದಿರೋದು ಅಪೂರ್ವ ಹೋಟೆಲ್ಗೆ, ಅಪೂರ್ವ ಫಿಶ್ ಹೋಟೆಲ್. ಹಾಗೆಯೇ ಅವ್ರದ್ದು ವೆಜ್ ಹೋಟೆಲ್ ಕೂಡ ಇದೆ. ಕೆಳಗಡೆ ವೆಜ್ ಹೋಟೆಲ್, ಮೇಲ್ಗಡೆ ಫಿಶ್ ಹೋಟೆಲ್. ಫಿಶ್ ಹೋಟೆಲಲ್ಲಿ ಇವತ್ತು ಒಳ್ಳೆ ಒಂದು ಫಿಶ್ ಊಟ ಮಾಡುವಂತಿದ್ವಿ. ಅಲ್ಲಿ ಏನೇನು ಫಿಶ್ ಇದೆ ಅಂತ ನನಗೆ ಗೊತ್ತಿಲ್ಲ. ನಾವು ಹೋಗೋಣ, ನೋಡೋಣ ಅಲ್ಲಿ ಏನೇನು ಫಿಶ್ ಇದೆ ಅಂತ. ಹೋಟೆಲ್ ಯಾವ ಥರ ಇದೆ, ಏನೇನು ಫಿಶ್ ಇದೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಬನ್ನಿ, ಲೆಟ್ಸ್ ಗೋ. ನೀಟ್ ಆ್ಯಂಡ್ ಕ್ಲೀನ್ ಆಗಿರೋ ಹೋಟೆಲ್. ನಾವು ಹೋದ ತಕ್ಷಣ ನಮಗೆ ಮೊದಲು ಮಜ್ಜಿಗೆ ಕೊಟ್ಟರು, ಆಮೇಲೆ ಆರ್ಡ್ರ್ ಕೇಳಿದ್ರು. ಅದರಲ್ಲಿ ನಾವು ಆರ್ಡ್ರ್ ಮಾಡಿರೋದು ಮೀಲ್ಸು, ಫಿಶ್ ಮೀಲ್ಸ್ ಆಬ್ವಿಯಸ್ಲಿ. ಹಾಗೆಯೇ ನಾವು ಕೂತ್ಕೊಂಡಿರೋ ಪ್ಲೇಸ್ ಚೆನ್ನಾಗಿತ್ತು. ಮಂಗಳೂರು ಥರನೇ ಅಂಕೋಲದಲ್ಲೂ ಬಿಸಿಲು ಜಾಸ್ತಿ. ಅದೇ ಟೈಮಲ್ಲಿ ಈ ತಂಪಾದ ಮಜ್ಜಿಗೆ ಕುಡಿದಾಗ ಏನೋ ಒಂಥರ ಖುಷಿ. ಆರ್ಡ್ರ್ ಮಾಡಿರೋ 5 ನಿಮಿಷಕ್ಕೆ ಫಿಶ್ ಹಾಗೆಯೇ ತಾಲಿ ಎಲ್ಲನೂ ರೆಡಿ ಮಾಡಿ ತೊಗೊಂಬಂದರು. ಹಾಗೆಯೇ ಈ ಫಿಶ್ ತಾಲಿಗೆ ರೇಟ್ ಎಷ್ಟಿರ್ಬೋದು ಅಂತ ಒಂದ್ಸಲ ಗೆಸ್ ಮಾಡಿ ಕಮೆಂಟ್ ಮಾಡಿ. ಫಸ್ಟಿಗೆ ನಾವು ಹೇಳಿರೋದು ಫಿಶ್ ತಾಲಿ. ಇದರಲ್ಲಿ ವಿದ್ ಬಂಗುಡೆ ಬರುತ್ತೆ. ನಾನು ಹೇಳಿರೋದು ಖಾಲಿ ತಾಲಿ. ಅದರಲ್ಲಿ ರೈಸ್, ಆಮೇಲೆ ವೆಜ್ ಸ್ಯಾಲಡ್, ಒಂದು ಪಲ್ಯ, ಈರುಳ್ಳಿ, ನಿಂಬೆಹಣ್ಣು, ಉಪ್ಪು, ಆಮೇಲೆ ಪಿಕ್ಕಲ್, ಒಂದು ಚಿಕನ್ ಸಾರು, ಇನ್ನೊಂದು ಫಿಶ್ ಸಾರು. ಓಕೆ, ಅದ್ರ ಜೊತೆಗೆ ಪುಳಿಮುಂಚಿ. ಇದು ಬಂಗುಡೆ ಪುಳಿಮುಂಚಿ. ನಾನು ಫಿಶ್ ಸಪ್ರೇಟ್ ಹೇಳಿದ್ದೀನಿ, ಒಂದು ಅಂಜಲ್, ಇನ್ನೊಂದು ಕಾಂಡ ಹೇಳಿದ್ದೀನಿ. ಕಾಂಡ ಈ ಬರಬೇಕಷ್ಟೆ. ಮೊದಲು ಪುಳಿಮುಂಚಿ ಟ್ರೈ ಮಾಡೋಣ. ಹೆಸರಿಗೆ ತಕ್ಕ ಹಾಗೆ ಹುಳಿಯಾಗಿ, ಖಾರ. ಪಲ್ಯ, ಮಿಕ್ಸ್ ವೆಜ್ ಪಲ್ಯ, ಸೂಪರ್. ಮಿಕ್ಸ್ ವೆಜ್ ಪಲ್ಯ, ಸಾಲಡ್, ನೆಕ್ಸ್ಟ್ ವೈಟ್ ರೈಸು. ಈ ಕಡೆ ಎಲ್ಲ ವೈಟ್ ರೈಸ್ ಅಲ್ಲ. ಮೊದಲಿಗೆ ಚಿಕನ್ ಸಾರು ಹಾಕೋಣ. ಚಿಕನ್ ಸಾರು ಒಂದು ಸ್ವಲ್ಪ ಟೇಸ್ಟ್ ನೋಡೋಣ. ಚೆನ್ನಾಗಿದೆ, ಪೀಸ್ ಇಲ್ಲ, ಓನ್ಲಿ ಗ್ರೇವಿ. ನೆಕ್ಸ್ಟು ಫಿಶ್ ಗ್ರೇವಿ. ಫಿಶ್ ಗ್ರೇವಿ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಹುಳಿ ಜಾಸ್ತಿ ಇದೆ, ಸೂಪರ್. ಈ ಕಡೆ ಬಂದಾಗ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಫಿಶ್ ಗ್ರೇವಿ ಸೇಮ್ ಅನಿಸುತ್ತೆ, ಯಾಕಂದರೆ ಇವರು ಪ್ರಿಪೇರ್ ಮಾಡೋ ಸ್ಟೈಲೇ ಬೇರೆ. ಈ ವೈಟ್ ರೈಸ್ಗೆ ಬೆಸ್ಟ್ ಕಾಂಬಿನೇಷನು. ಡೈರೆಕ್ಟ್ ನಾವು ನಮ್ಮ ಫಿಶ್ ಹತ್ರ ಹೋಗುವ. ಮೇನ್ ಅಂಜಲ್ ನಾವು ಯಾವುದಕ್ಕೆ ಬಂದಿದ್ದೀವಿ ಅದಕ್ಕೆ, ಅದ್ರ ಕಡೆ ಹೋಗೋಣ. ನಿಂಬೆಹಣ್ಣು ಹಾಕಿ ಒಂದು ಒಳ್ಳೆ ಬಿಸಿ ದೊಡ್ಡ ಪೀಸ್. ಸೂಪರ್. ಮೀನೆಲ್ಲ ಫ್ರೆಶ್ ಇದೆ. ಆಲ್ಮೋಸ್ಟ್ ನೀವು ಕುಮಟಾ, ಹೊನ್ನಾವರ, ಅಂಕೋಲ, ಕಾರವಾರ ಈ ಕಡೆ ಎಲ್ಲ ಆಲ್ಮೋಸ್ಟ್ ಫ್ರೆಶ್ ಮೀನೇ ಸಿಗುತ್ತೆ. ಸೇಮ್ ನಮ್ಮ ಉಡುಪಿ, ಮಲ್ಪೆ ಥರ. ಎಷ್ಟು ಬಂಗುಡೆ, ದೊಡ್ಡ ಬಂಗುಡೆ ನೋಡಿ ಸೈಜ್. ಬಂಗುಡೆ ಮತ್ತು ತಾಲಿ 100 ರೂಪೀಸ್, ಅಂಜಲ್ ಮತ್ತು ತಾಲಿ 200 ರೂಪೀಸ್. ಬಟ್ ನಾನೇನು ಮಾಡಿದ್ದೀನಿ ಅಂದರೆ ತಾಲಿ ಸಪ್ರೇಟ್, ಅಂಜಲ್ ಸಪ್ರೇಟ್, ಇನ್ನೊಂದು ಕಾಂಡ ಅಂತ ಹೇಳಿದ್ದೀನಿ. ಅದನ್ನು ಟೇಸ್ಟ್ ನೋಡಬೇಕು. ಅದಕ್ಕಿಂತ ಮುಂಚೆ ಬಂಗುಡೆ ಎಲ್ಲರ ಫೇವ್ರೇಟ್ ಅಲ್ವಾ? ನೋಡಿ ಸರ್ ಹೇಗಿದೆ. ಹಲೋ ಬಂಗುಡೆ ನನಗೆ ಯಾವತ್ತೂ ಇದು ತುಂಬ ಇಷ್ಟ. ಅದಕ್ಕೆ ನನಗೆ ಯಾವತ್ತೂ ಬಂಗುಡೆ ಆಗೋದು. ನೋಡಿ ಸಾಲಿಯಲ್ಲಿ ಚಿಕನ್ ಸಾರಿದೆ, ಮೀನು ಸಾರಿದೆ, ಪಲ್ಯ ಇದೆ, ಪುಳಿಮುಂಚಿ ಸ್ಮಾಲ್ ಪೋರ್ಷನ್ ಪುಳಿಮುಂಚಿ ಕೊಟ್ಟಿದ್ದಾರೆ.
ಪ್ಲಸ್ ಒಂದು ಬಂಗುಡೆ, ಅದಕ್ಕೆ 100 ರುಪೀಸ್. ಕಮೆಂಟ್ ಮಾಡಿ ಹೇಳಿ, ಮಂಗಳೂರಲ್ಲಿ ಸೇಮ್ ಪ್ರೈಸ್ ಇದೆಯಾ? ಅಲ್ಲ, ಮಂಗಳೂರಲ್ಲಿ ಬರೀ ಒಂದು ಬಂಗುಡೆಗೇನೆ 100 ರುಪೀಸ್ ತಗೋತಾರೆ. ಮಂಗಳೂರಲ್ಲಿ ಯಾಕೆ ಪ್ರೈಸ್ ಜಾಸ್ತಿ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲಸ್ ಮೊದಲೇ ತೋರಿಸಿದಾಗೆ ಮಜ್ಜಿಗೆ ಕೊಟ್ಟಿದ್ದಾರೆ. ಬೇರೆ ಕಡೆ ನಾವು ಸಪ್ರೇಟಾಗಿ ಮಜ್ಜಿಗೆ ಆರ್ಡರ್ ಮಾಡ್ತೀವಿ, ಇಲ್ಲಿ ಅದ್ರ ಜೊತೆಗೇ ಮಜ್ಜಿಗೆ ಬಂದಿದೆ. ನನ್ನ ಪ್ರಕಾರ ಈ ಪ್ರೈಸ್ ರೇಂಜಿಗೆ ಇದು ವರ್ತ್. ಓಕೆ, ಕಾಂಡೆ ಬಂದಿದೆ, 2 ಪೀಸ್ ಟ್ರೈ ಮಾಡೋಣ. ಮೀನು ಫ್ರೆಶ್ ಇದೆ. ಇನ್ನೊಂದು ಕಾಂಡೆಗೆ ಲೈಮ್ ಹಾಕಿ ತಿಂತಾರೆ. ಪ್ರೈಸಸ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ಅದರಲ್ಲಿ ಪ್ರೈಸಸ್ ಎಲ್ಲ ನಾನು ಹಾಕಿರ್ತೀನಿ. ಹಾಗೆಯೇ ನಮ್ಮ ಬ್ಲಾಗ್ ಚಾನಲ್ ಇದೆ, ಲೆಜೆಂಡ್ಸ್ ತುಳು ಬ್ಲಾಗ್ಸ್ ಅಂತ, ಅದರಲ್ಲಿ ತುಳು ಬ್ಲಾಗ್ಸ್ ಮಾಡ್ತೀನಿ. ನಾನು ಡೈಲಿ ರೂಟೀನ್, ಹಾಗೆಯೇ ನಾನು ಯಾವುದಾದ್ರು ಪ್ಲೇಸ್ಗೆ ಟ್ರಾವೆಲ್ ಮಾಡ್ತೀನಿ, ಎಲ್ಲದನ್ನೂ ಆ ಬ್ಲಾಗ್ ಚಾನಲ್ ಹಾಕಿರ್ತೀನಿ. ಅದು ಅಷ್ಟೇ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕೊಲದಲ್ಲಿ ಏನಾಗುತ್ತೆ ಸರ್, ಅದು ಇನ್ನೂ ಹೆಚ್ಚಿದ ರೊಕ್ಕ ತಗೊಳ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಕೊಲದಲ್ಲಿ ಸ್ವಲ್ಪ ಎಲ್ಲ ಸಾಮಾನ್ಯ ಜನ ಇರ್ತಾರಲ್ಲ ಸರ್, ಹೊರಗಿಂದ ಯಾರ್ದು ಇಲ್ಲಿ ಇದಿಲ್ಲ, ಇಲ್ಲ ಕಮ್ಮಿ, ಹೊರಗಿನ ವಾರದವ್ರದ್ದು ಇಲ್ಲಿ ಲೋಕಲ್ನವ್ರು ಆಗ್ತಾರೆ ಸರ್. ಬೆಳಿಗ್ಗೆ ಬಂದವರು ಸಾಯಂಕಾಲ ಬರುವುದು, ಹೀಗೆ ಇವರೇ ಆಗಿರ್ತಾರೆ ಸರ್. ಡೈಲಿ ಕಸ್ಟಮರೇ ಬರುದು ಸರ್, ಲೋಕಲ್ನವರೇ ಆಗ್ತಾರೆ. ಹಿಂಗೆ 1 ಕಿಲೋಮೀಟರ್ ಅಂತರದವ್ರು ಹೊರಗಿಂದನೇ ಸಪ್ಲೈ ಇಲ್ಲ ಸರ್ ಇಲ್ಲಿ. ಹಾಗಾಗಿ ಇಲ್ಲಿ ಅಷ್ಟೇ ರೀತಿಯಲ್ಲಿ ಹೋಗ್ಬೇಕಾಗ್ತದೆ, ಜಾಸ್ತಿ ಏನಾದ್ರು ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಇಲ್ಲಿಗೆ ಬರಬೇಕಾದ್ರೆ ಅಡ್ರೆಸ್ ಇಲ್ಲಿ ಬೆಂಡಿ ಬಾಜಾರ್ ಅನ್ಕೋಲ್ ಅಂತಾರೆ. ಸೊ ನೋಡಿದ್ರಲ್ಲ, ನಾವು ಏನೇನು ತಗೊಂಡ್ವಿ, ಏನೇನು ಫಿಶ್ ಎಲ್ಲ ಅವೈಲೇಬಲ್ ಇದೆ ಅಂತ. ಚೆನ್ನಾಗಿದೆ, ಫುಡ್ಡು ನಿಜವಾಗ್ಲೂ ಚೆನ್ನಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಅವೈಲೇಬಲ್ ಇದೆ. ಇದು ಇರೋದು ಫಸ್ಟ್ ಫ್ಲೋರಲ್ಲಿ. ಕೆಳಗಡೆ ಇವ್ರದ್ದೇ ವೆಜ್ ಹೋಟೆಲ್ ಇದೆ, ತಿಂಡಿ ಎಲ್ಲ ಇದೆ. ಸೊ ಮಧ್ಯಾಹ್ನದ ಒಂದು ಬಿಸಿ ಬಿಸಿ ಮೀನು ಊಟಕ್ಕೆ, ಒಂದು ಒಳ್ಳೆ ಫಿಶ್ ಊಟಕ್ಕೆ ಹೋಟೆಲ್ ಅಪೂರ್ವವಾಗಿ ಬನ್ನಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.